ನಮಸ್ಕಾರ. ಇವತ್ತು ನಾವು ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರು ಏನಿದ್ದಾರೆ ಮಧು ಬಂಗಾರಪ್ಪನವರು ಅವರನ್ನು ಭೇಟಿ ಮಾಡೋದಕ್ಕೆ ಬಂದಿದ್ವಿ. KR ಪುರಂ ವಿಧಾನಸಭಾ ಕ್ಷೇತ್ರದ ಭಟ್ರಳ್ಳಿ ಊರೇನಿದೆ, ಆ ಒಂದು ಭಟ್ರಳ್ಳಿ ಊರಲ್ಲಿ ಸರ್ವೆ ನಂಬರ್ 19ರಲ್ಲಿ 6 ಎಕರೆ 17 ಕುಂಟೆ ಸರ್ಕಾರಿ ಶಾಲೆಗೆ ಸೇರಿರೋ ಒಂದು ಜಾಗವನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಅಲ್ಲಿ ಲೇಔಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಭೂಗಳ್ಳರು. ಅದನ್ನು ಬೈರತಿ ಬಸವರಾಜ್ ಅವರ ಕಡೆಯವರು ಅಂತ ಹೇಳಿ ಈಗಾಗಲೇ ಅಲ್ಲಿ ಬಿಂಬಿಸ್ತಾ ಇದ್ದಾರೆ. ಸೊ ನಾವು ಸುಮಾರು ಇದೊಂದು 6 ತಿಂಗಳಿಂದನೂ ಈ ಒಂದು ಹೋರಾಟನ ಸತತವಾಗಿ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಆ ಒಂದು ಜಾಗಕ್ಕೆ ಹೋಗಿ ಖುದ್ದು ನಾವು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸ್ಥಳೀಯರನ್ನ ಭೇಟಿ ಮಾಡಿ ಈ ಒಂದು ವಿಷಯದ ಬಗ್ಗೆ ನಾವು ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಇಷ್ಟು ದೊಡ್ಡ ಸರ್ಕಾರಿ ಜಾಗ, ಅದು ಸಾವಿರಾರು ಕೋಟಿ ಬೆಲೆ ಬಾಳೋ ಒಂದು ಜಾಗ, ಏನು ಕೋಲಾರ್ಗೆ ಹೋಗೋ ಒಂದು ಹೈವೇ ಏನಿದೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ, ಅದರ ಪಕ್ಕದಲ್ಲೇ ಇರೋ ಒಂದು ಜಾಗ 6 ಎಕರೆ 17 ಕುಂಟೆ ಜಾಗ. ಅದು ಪಾಣಿಯಲ್ಲೂ ಸಹ 2020ರವರೆಗೂ ಪಾಣಿಯಲ್ಲೂ ಸಹ ಹೇಳುತ್ತೆ. ಅದು ಪ್ರಾಥಮಿಕ ಶಾಲೆ ಏನದು ಬಾಲಕರ ಶಾಲೆ ಅಂತಾನೆ ಹೇಳ್ತಾ ಇದೆ, ಪ್ರೈಮರಿ ಬಾಯ್ಸ್ ಸ್ಕೂಲು ಭಟ್ರಳ್ಳಿ ಅಂತಾನೆ ಅದರಲ್ಲಿದೆ. ಸೊ ಇದು ಒಂದು ಜೋಡಿದಾರರು ಕೊಟ್ಟಿರೋ ಒಂದು ಜಮೀನಿದು ಶಾಲೆಗೋಸ್ಕರ. ಸೊ ಅಂಥ ಒಂದು ಶಾಲೆಗೋಸ್ಕರ ಕೊಟ್ಟಿರೋ ಜಮೀನನ್ನು ಭೂಗಳ್ಳರು ಒತ್ತುವರಿ ಮಾಡಿ ಒಂದು ಲೇಔಟ್ನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡೋದಕ್ಕೆ ಇವತ್ತು ಬಂದಿದ್ದೀವಿ. ಮಧು ಬಂಗಾರಪ್ಪನವ್ರನ್ನ ಭೇಟಿ ಮಾಡಿದ್ದೀವಿ. ಅವರೂ ತುಂಬ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದರು. ಅಡ್ವೊಕೇಟ್ ಜನರಲ್ ಹತ್ರನೂ ಮಾತಾಡಿದರು. ಈ ಒಂದು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರಿ ಶಾಲೆಗೆ ಸೇರಿರೋ ಒಂದು ಜಾಗವನ್ನು ಬಿಟ್ಟು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಕೋರ್ಟಲ್ಲಿ ಕೇಸು ಇದೆ. ನಾವು ಇದನ್ನು ಸ್ಟ್ರಾಂಗ್ ಆಗಿ ಸರ್ಕಾರದ ವತಿಯಿಂದ, ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಇದನ್ನು ಫೈಟ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಇದೇ ಒಂದು ಹೋರಾಟ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಆ ಒಂದು ಜಾಗ ಸರ್ಕಾರಕ್ಕೆ, ಸರ್ಕಾರಿ ಶಾಲೆಗೋಸ್ಕರ ಮತ್ತೆ ವಾಪಸ್ ಬರಬೇಕು. ಅಲ್ಲೊಂದು ಮಾದರಿ, ಇಡೀ ರಾಜ್ಯ ನೋಡುವಂಥ ಒಂದು ಸರ್ಕಾರಿ ಶಾಲೆ, ಒಂದು ಮಾದರಿ ಶಾಲೆ ಅಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ. ಇಂಚಿಂಚು ಭೂಮಿಗೂ ಸಹ ಎಷ್ಟೆಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ ಈ ಭೂಗಳ್ಳರಿಗೆ ಆ ಸರ್ಕಾರಿ ಜಮೀನುಗಳು ಒಂಥರ ಆಹಾರ ಆಗಿದೆ. ಇದಕ್ಕೆ ರಾಜಕೀಯ ಕುಮ್ಮಕ್ಕುಗಳು ಸಹ ತುಂಬಾನೇ ಇದೆ. ಯಾರು ರಾಜಕೀಯ ಬೆಂಬಲಿತ ಏನು ವ್ಯಕ್ತಿಗಳು ನೋಡಿ 6 ಎಕರೆ ಜಮೀನು ಅಂತ ಹೇಳಿದ್ರೆ ಒಂದು ಸರ್ಕಾರಿ ಶಾಲೆಯ ಭೂಮಿಯನ್ನ ಒಡಿಲಿಕ್ಕೆ ಇವರು ಹುನ್ನಾರಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ವಿಪರ್ಯಾಸ. ನಾವು ಜಿಲ್ಲಾಡಳಿತಕ್ಕೂ ಸಹ ಹೇಳ್ತಾ ಇದೀವಿ, ಬೆಂಗಳೂರು ನಗರ ಜಿಲ್ಲಾಡಳಿತಕ್ಕೂ. ಯಾಕಂದ್ರೆ ಜಿಲ್ಲಾಡಳಿತ ನೋಡಿ ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ವ್ಯವಸ್ಥಿತವಾಗಿ ಈ ಭೂಮಿಯನ್ನು ಒಡಿತಕ್ಕಂಥ ಜಾಲ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು DC ನವರು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕು. ಕಂದಾಯ ಸಚಿವರು, ಕಂದಾಯ ಇಲಾಖೆ, ಸರ್ಕಾರಿ ಜಮೀನುಗಳು ಮತ್ತೆ ಶಾಲೆಗಳು ಇದೆಲ್ಲ ಎಲ್ಲೆಲ್ಲಿರ್ತದೆ, ತಹಸೀಲ್ದಾರರು, ಇವರೆಲ್ಲರೂ ಅಧಿಕಾರಿಗಳು ಸಮಕ್ಷಮದಲ್ಲಿ ಅದರ ಉಸ್ತುವಾರಿ ಕಂದಾಯ ಇಲಾಖೆಗೆ ಬರ್ತದೆ. ಅವರು ಸಹ ಗಮನ ಹರಿಸಬೇಕು. ಇದು ಪರ್ಟಿಕ್ಯುಲರ್ಲಿ ಆ ಒಂದು ಪಾಣಿಯಲ್ಲಿ ಶಿಕ್ಷಣ ಇಲಾಖೆಗೆ ಸೇರಿದ್ದು, ಸ್ಕೂಲ್ಗೆ ಸೇರಿದ್ದು ಅಂತೇಳಿ ಯಾರೋ ಪಾಪ ದಾನಿಗಳು ಉದಾರವಾಗಿ ದಾನ ಮಾಡಿದ್ದಾರೆ 50 ವರ್ಷಗಳ ಹಿಂದೆ ಆ ಜಮೀನನ್ನ. ಅದಕ್ಕೆ ಈಗ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಲೇಔಟ್ಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಅಕ್ಷಮ್ಯ. ಆಮ್ ಆದ್ಮಿ ಪಾರ್ಟಿ ಇಂಥ ನಡೆಯನ್ನ ನಾವು ಖಂಡನೆ ಮಾಡ್ತೀವಿ. ನಾವು ಸಚಿವರಲ್ಲಿ ಬಂದು ನಮ್ಮ ನ್ಯಾಯಯುತ ಮನವಿಯನ್ನ ಕೊಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ನಾನು ಇದ್ರ ಬಗ್ಗೆ ಕ್ರಮಗಳನ್ನು ತಗೊತಾ ಇದ್ದೀನಿ, ಈಗಾಗಲೇ ಕೇಸ್ ಇದೆ, ಇದ್ರ ಬಗ್ಗೆ ತಾವೂ ಸಹ ಭಾಗವಹಿಸಿ ನಾನು ಇದರ ಬಿಡಿಸ್ಕೊಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ನಾವು ಆ ಒಂದು ಸಚಿವರು ಮಧು ಬಂಗಾರಪ್ಪನವ್ರಿಗೂ ಸಹ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ. ಅದೇ ರೀತಿ ಈ ಹೋರಾಟವನ್ನು ಮುಂದೆ ತಗೊಂಡೋಗ್ತೀವಿ. ನಮ್ಮ ಆ ಭಾಗದ ಲೀಡರ್ ಆದ ಅಧ್ಯಕ್ಷರಾದಂತಹ ದಿಲೀಪ್ ಅವರು ತುಂಬ ಮುತುವರ್ಜಿ ವಹಿಸಿ ಎಷ್ಟೊಂದು ಅವ್ರಿಗೆ ಬೆದರಿಕೆಗಳನ್ನ ಹಾಕೋದು, ಎದುರಿಸೋದು ಅಂತ ಕೆಲಸ ಮಾಡೋದು, ಮತ್ತೆ ಯಾವ್ದ್ಯಾವ್ದೋ ಸುಳ್ಳು ಕೇಸ್ಗಳನ್ನ ಹಾಕೋದು. ನಾನು ಈ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ, ಈ ಒಂದು ಯಾವುದೇ ಸುಳ್ಳು ಕೇಸ್ಗಳು ನೀವೇನೇ ಮಾಡಿದ್ರು ನಾವಂತೂ ಬಿಡೋದಿಲ್ಲ. ಈ ಒಳ್ಳೆ ಕೆಲಸ ಮಾಡ್ತಕ್ಕಂಥ ದಿಲೀಪ್ ಅವರ ಹಿಂದೆ ನಾವು ಆಮ್ ಆದ್ಮಿ ಪಾರ್ಟಿಯ ಸೈನಿಕರು ಎಲ್ಲರೂ ಇರ್ತೀವಿ. ಇನ್ನು ಮುಂದೆ ಯಾವುದೇ ರೀತಿಯ ನೀವು ಈ ರೀತಿಯ ಒಂದು ಏನು ಚೀಪ್ ಟ್ರಿಕ್ಸ್ಗಳನ್ನು ಮಾಡಿ, ಅಂದರೆ ಈ ಭೂಗಳ್ಳರಿಗೆ ಹೇಳ್ತಾ ಇರೋದು, ಆ ರೀತಿ ಏನಾದ್ರು ಮಾಡಿದ್ರೆ ಆಮ್ ಆದ್ಮಿ ಪಾರ್ಟಿ ನಿಮ್ಮನ್ನಂತೂ ಸುಮ್ಮನೆ ಬಿಡೋದಿಲ್ಲ. ಕಾನೂನು ಕಟಕಟೆಗೆ ಅಥವಾ ವ್ಯಾಪ್ತಿಯಲ್ಲಿ ತಮಗೆ ಉಗ್ರವಾಗಿ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಶ್ರಮವನ್ನು ಹಾಕಬೇಕಾಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ದಿಲೀಪ್ನವ್ರಿಗೂ ಸಹ ನಾವು ಅಭಿನಂದನೆಯನ್ನು ಮಾಡ್ತೀವಿ. ಈ ಒಂದು ಕೆಲಸಕ್ಕೆ ನಾವು ನಿಮ್ಮ ಜೊತೆಗೆ ಸದಾ ಇರ್ತೀವಿ ಅಂತೇಳಿ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಈಗಾಗಲೇ ತಿಳಿಸಿದ್ದಾರೆ. ನಾವೆಲ್ಲ ತಂಡ ನಿಮ್ಮ ಒಂದು ನ್ಯಾಯಯುತ ಹೋರಾಟಕ್ಕೆ ಜೊತೆಯಾಗಿರ್ತೀವಿ ಅಂತ ತಿಳಿಸ್ತಾ ಇದ್ದೀನಿ.